ಎಕ್ಸ್ಕ್ಯೂಸ್ ಮೀ, ನಾನು ಈ ಮನೆ ಯಜಮಾನಿಯಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಸ್ವಲ್ಪ ಬೆಲೆ ಬೇಡವಾ? ಬೆಲೆನಾ? ಬೆಲೆ ಬಾಳೋಂಥವ್ರಿಗೆ ಕೊಡ್ತಾರೆ, ನೀನಂತ ಮನೆ ಹಾಳ್ರಿಗಲ್ಲ. ಓ ವಾವ್, ನೈಸ್ ಟೈಟಲ್. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇಬ್ಬರು ಸಖಿಯರು ಸೇರಿಕೊಂಡು ಏನೋ ಹರಟೆ ಹೊಡಿತಿದ್ರಿ, ಯಾಕೆ ನಿಮ್ಮ ಮಹಾರಾಣಿ ಜೊತೆ ಸೇರಿಕೊಂಡು ಯಾವುದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಲಿಲ್ವೇ? ಮಾಡಿದ್ರು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಓ ಪರವಾಗಿಲ್ವೇ, ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ನಡೆಸ್ತಾ ಇದ್ದೀರಾ. ಓಕೆ, ನೀವು ಹೇಳ್ಕೊಳಲ್ಲ, ಆದರೆ ನಾನು ಹೇಳ್ಕೊತೀನಿ. ಆ್ಯಕ್ಚುಲಿ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಆ ಪ್ಲ್ಯಾನ್ ಏನಂದರೆ, ನೀವು ತಿಪ್ಪುರ್ಲಾಗ ಹೊಡೆದು ನಿಂತರೂ ಆ ಪ್ಲ್ಯಾನ್ ಏನು ಅಂತ ನಿಮಗೆ ಕಂಡುಹಿಡಿಯೋಕ್ಕಾಗಲ್ಲ. ನೀವು ಬಿಡಿ, ನಿಮ್ಮ ಮೇಲೊಬ್ಳಿದಾಳಲ್ಲ, ಅವಳು ಉಲ್ಟಾ ನಿಂತು ಒಂಟಿ ಕಾಲಲ್ಲಿ ತಪಸ್ ಮಾಡಿ ವರ ಪಡ್ಕೊಂಡು ಬಂದರೂ ನನ್ನ ಪ್ಲ್ಯಾನ್ ಏನು ಅನ್ನೋದನ್ನ 1% ಕೂಡ ಕಂಡುಹಿಡಿಯೋಕ್ಕಾಗಲ್ಲ ನಿಮಗೆ. ಹಾಗಾದ್ರೆ ನಮ್ಮನ್ನ ಮುಗಿಸೋದಕ್ಕೆ ಕೌಂಟರ್ ಪ್ಲಾನ್ ಮಾಡಿದ್ಯಾ? ಏನು ಮಾಡೋದು, ಕಾಡಲ್ಲಿರೋ ರೂಲ್ಸೇ ಅದಲ್ವಾ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಾರಲ್ಲ, ಹಾಗೆ ಬದುಕೋಕ್ಕೇನಾದರೂ ಒಂದು ಮಾಡಬೇಕಲ್ಲ. ಬಲಿಷ್ಠವಾಗಿರೋರು ಬದುಕಬೇಕಲ್ಲಮ್ಮ. ಅದಕ್ಕೆ ಇದು ಮನೆ, ಕಾಡಲ್ಲ. ಈ ಮನೆಗೆ ಕಾಡು ಮೃಗ ಬಂದು ಸೇರಿಕೊಂಡು ತುಂಬ ಟೈಮ್ ಆಗೋಯ್ತಲ್ಲ ಸರು. ನಿಜ, ಇದೊಂದು ಮಾತ್ರ ನೀನು ಕರೆಕ್ಟಾಗಿ ಹೇಳಿದೆ. ಕಾಡು ಮೃಗನೇ ನೀನು. ಮೃಗ ಹೇಗೆ ಬೇಟೆ ಆಡುತ್ತೆ ಅನ್ನೋದನ್ನ ನೀವೆಲ್ಲ ನೋಡೋದು ಬೇಡವಾ? ಅದಕ್ಕೋಸ್ಕರನೇ ಒಂದು ಪ್ಲ್ಯಾನ್. ಈಗ ಆ ಪ್ಲ್ಯಾನ್ ಪ್ರಕಾರ ಲೀಲಾ ಲೈಫ್ ರಿಮೋಟ್ ಈಗ ನನ್ನ ಕೈಯಲ್ಲಿದೆ. ತಾಕತ್ತು ಅನ್ನೋದಿದ್ರೆ ನನ್ನ ಪ್ಲ್ಯಾನ್ನ ಫೇಲ್ ಮಾಡಿ ತೋರಿಸಿ. ಅವಳ ಫೋಟೋಗೆ ಫ್ರೇಮ್ ಹಾಕಿ, ಪ್ಲಾಸ್ಟಿಕ್ ಹಾರ ಹಾಕಿ, ಕುಂಕುಮ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಬರ್ಲಾ? ಇನ್ನೊಂದ್ಸಲ ಬಾಯ್. ಆ ಪ್ರಾರ್ಥನಾ ಲೀಲಾತೆನ ಕಿಡ್ನಾಪ್ ಮಾಡ್ಬೋದಾ? ಇರ್ಬೋದು, ಅದೇ ಅವಳ ಪ್ಲಾನ್ ಆಗಿರ್ಬೋದು. ಹಾಗಾದ್ರೆ ಲೀಲಾತೆನ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ರೆ ಆಯ್ತು, ಲೀಲಾತೆ ಸೇಫ್. ಮನೆ ಒಳಗಡೆನೆ ಕಿಡ್ನಾಪ್ ಮಾಡಿಸಿದ್ರೆ? ನನಗೆ ಯಾಕೋ ಭಯ ಆಗ್ತಿದೆ. ನೀನು ಭಯ ಪಡ್ಬೇಡ ಲಕ್ಷ್ಮಿ. ಏಜೆ ಮನೇಲಿರ್ಬೇಕಾದ್ರೆ ಯಾರಾದರೂ ಒಬ್ಬರಾದ್ರೂ ಮನೆ ಒಳಗಡೆ ಬರೋಕ್ಕಾಗತ್ತಾ ಹೇಳು? ಮತ್ತೆ ಅವಳು ನಮ್ಮನ್ನು ಹೆದರ್ಸೋದಕ್ಕೆ ಹೀಗೆಲ್ಲ ಹೇಳಿದ್ಲಾ? ಸಾಧ್ಯನೇ ಇಲ್ಲ. ಅವಳು ಹಾವಿದಂಗೆ ಬುಸ್ ಕೊಡೋದು ಗೊತ್ತು, ಕಚ್ಚೋದು ಗೊತ್ತು, ಏನಾದರೂ ಒಂದು ಮಾಡಬಹುದು ಅವಳು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ಲೀಲಾತೆನ ಸೇಫ್ ಮಾಡಬೇಕು. ಎಲ್ಲಿ ಸೇಫ್ ಮಾಡೋಕ್ಕಾಗುತ್ತೋ, ಹೇಗೆ ಸೇಫ್ ಮಾಡೋಕ್ಕಾಗುತ್ತೋ, ಯಾವ್ಯಾವ ರೀತಿ ಸೇಫ್ ಮಾಡೋಕ್ಕಾಗುತ್ತೋ ಅಂತ ಯೋಚನೆ ಮಾಡಿ ಮಾಡಿ ಪಾಪ ಎಲ್ಲರ ತಲೆ ಕೂದಲು ಬೆಳ್ಳಗಾಗ್ಬಿಟ್ಟಿರ್ಬೇಕಲ್ವಾ? ಸಮಾಧಾನ, ಸ್ವಲ್ಪ ಸಮಾಧಾನ. ಆ್ಯಕ್ಚುಲಿ ನಾನು ಈ ಚಾಲೆಂಜ್ನ ಸುಮ್ಮನೆ ತಮಾಷೆಗೆ ಹಾಕಿಲ್ಲ. ಈಗಲೂ ನನ್ನ ಚಾಲೆಂಜ್ ಮೇಲೆ ನಿಲ್ತೀನಿ. ನೀವು ಯಾವುದೇ ಕಾರಣಕ್ಕೂ ಗೆಸ್ ಮಾಡೋಕ್ಕಾಗಲ್ಲ, ಲೀಲಾನ ಬಚಾವ್ ಮಾಡೋಕ್ಕೂ ಆಗಲ್ಲ. ಈ ಅಂತರ ಕಡೆಯಿಂದ ನಿಮ್ಮೆಲ್ರಿಗೂ ವಿಶ್ ಯು ಎ ವೆರಿ ಗುಡ್ ಲಕ್. ಅಕ್ಕ, ನಾನು ಬರ್ದ್ಕೊಡ್ತೀನಿ. ಇವಳು ನಮ್ಗೆ ಹೆದರಿಸಿ ಮಜಾ ತಗೊಳಕ್ಕೆ ಹೇಳಿ ಹೇಳಿ ತಲೆ ಕೆಡಿಸ್ತಿದ್ದಾಳೆ. ಅಷ್ಟು ಸುಲಭವಾಗಿ ತಗೊಂಬೇಡ ಲಕ್ಷ್ಮಿ ಅವಳನ್ನ. ಮಿಸ್ ಆದ್ರೆ ಬಾಂಬ್ ಹಾಕಿದ್ರು ಆಗ್ತಾಳೆ ಅವಳು. ಪಿಶಾಚಿ. ಬಾಂಬಾ? ಎಲ್ಲಿ? ಯಾವಾಗ? ಯಾರು ಬಾಂಬ್ ಹಾಕ್ತಿದ್ದಾರೆ?
ಬಾಂಬ್ ಅಲ್ಲಮ್ಮ. ಇಲ್ಲ ನನಗೆ ಗೊತ್ತು. ಪ್ರಾರ್ಥನಾ ಬಾಂಬ್ ಬಿಟ್ಟಿದ್ದಾಳೆ. ಬ್ಲಾಸ್ಟ್ ಆಯ್ತು. ಇವಾಗ ಮನೆಯಲ್ಲಿ ಬ್ಲಾಸ್ಟ್ ಆಗುತ್ತಿರಲಿಲ್ಲ. ಸರು ಭಯ ಪಡ್ಬೇಡ, ಇದು ಹೊರಗಡೆ ಎಲ್ಲೋ ಟೈರ್ ಪಂಚರ್ ಆಗಿರೋ ಸೌಂಡ್ ಅಷ್ಟೇ ಅಷ್ಟೇ. ಅಯ್ಯೋ ಅಕ್ಕ, ಹೊರಗಡೆ ಟೈರ್ ಪಂಚರ್ ಆದ್ರೆ ಓಕೆ, ಆದ್ರೆ ಮನೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ನಾವೆಲ್ಲ ಪಂಚರ್ ಆಗ್ಬಿಡ್ತೀವಿ ಅಕ್ಕ. ನನ್ನ ಮಾತು ಕೇಳಿ, ನಮ್ಗೆಲ್ಲ ಇನ್ನೂ ವಯಸ್ಸಿದೆ. ಅದು ಅಲ್ಲದೆ ಲೀಲಾ ಅತ್ತೆ ಇವಾಗ ತಾನೇ ಸಿಕ್ಕಿದ್ದಾರೆ. ಪ್ಲೀಸ್ ಅಕ್ಕ, ಬಾಂಬ್ ಡಿಟೆಕ್ಟ್ ಮಾಡೋರ್ನ ಕರ್ಸಿ ಪ್ಲೀಸ್. ಹಾಗೆಲ್ಲ ಸುಮ್ಮನೆ ಕರ್ಸಕ್ಕಾಗಲ್ಲ ಸರು. ನಿನಗೆ ಈಗ ಆಗ್ತಿದೆ ಅಂತ ಕರ್ಸಕ್ಕಾಗತ್ತಾ? ಸರು ರಿಲ್ಯಾಕ್ಸ್. ನೋಡು, ನೀರು ಕುಡಿತ್ಯಾ? ನೀರು ತರ್ತೀನಿ. ಅಯ್ಯೋ ಅಕ್ಕ, ನನಗೆ ಭಯಕ್ಕೆ ಚಳಿ ಜ್ವರ ಬರುತ್ತಾರೆ ಇದೆ. ನೀರೆಲ್ಲ ಎಲ್ಲಿ ಸೇರುತ್ತಕ್ಕ? ಪ್ರಾರ್ಥನಾ ಹೇಳಿಲ್ವಾ ನೀವು ಕಂಡು ಹಿಡೀರಿ ಅಂತ ಹೇಳಿದ್ದು. ಆಮೇಲೆ ನೀವು ಕಂಡು ಹಿಡಿಯೋದಕ್ಕಾಗೋದಿಲ್ಲ ಅಂತ ಹೇಳಿದ್ಲು. ಯಾಕೆ ಹೇಳಿ, ಅವಳು ಬಾಂಬ್ ಬಿಟ್ಟಿದ್ದಾಳೆ. ಈಗ ನಾನು ನಿಮ್ಗೇನಾದ್ರು ಬಾಂಬ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲ ಅಂತ ಹೇಳ್ತೀರಾ. ಅದಕ್ಕೆ ಅವಳು ಕಂಡಿದ್ದ ಬಾಂಬ್ ಇಟ್ಟಿದ್ದಾಳೆ. ಅದು ಅಲ್ಲದೆ ಲೀಲನ್ ರಿಮೋಟು ನನ್ನ ಕೈಲಿದೆ ಅಂದ್ಲು, ಅಂದ್ರೆ ಅವಳ ಕೈಲಿದೆ ಅಂತ ಅರ್ಥ. ಟಿವಿಗೆ, ಫ್ಯಾನ್ಗೆ, ಎಸಿಗೆ ರಿಮೋಟ್ ಇರುತ್ತೆ. ಅದು ಬಿಟ್ರೆ ರಿಮೋಟ್ ಯೂಸ್ ಮಾಡೋದು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ರಿಮೋಟ್ ಯೂಸ್ ಮಾಡೋದಲ್ವಾ ಅಕ್ಕ, ಸರು ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಲಕ್ಷ್ಮಿ ಸರ್ ನೋಡಿ, ಈ ಭಯನದು ಒಬ್ಬರಿಂದ ಇನ್ನೊಬ್ಬರಿಗೆ ಜಾಸ್ತಿ ಭಯ ಪಡಿಸುತ್ತೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗಿ. ಅಕ್ಕ ರಿಲ್ಯಾಕ್ಸ್ ಹೆಂಗಾಗಕ್ಕಾಗತ್ತಕ್ಕ? ಅವ್ಳು ರೂಮಲ್ಲಿ ಕುತ್ಕೊಂಡು ರಿಮೋಟ್ ಹಾಕಿದ್ರೆ ಇಲ್ಲಿ ಡಬ್ಬನಲ್ವಾ? ನೀವ್ ಯಾರು ಫೋನ್ ಮಾಡ್ಲಿಲ್ಲ ಅಂದ್ರೆ ನಾನೇ ಫೋನ್ ಮಾಡ್ತೀನಿ. ಬಾಂಬ್ ಡಿಟೆಕ್ಟರ್ ನಾನೇ ಫೋನ್ ಮಾಡ್ತೀನಿ. ಏನೇ ಇವಳು? ಸಾರಿ ಇದನ್ನ ಮನೆ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ? ಅದು ತಪ್ಪು ಮಾಡಿದ್ದು. ನನ್ನ ಮಾತಿನ್ನ ಮುಗ್ದಿಲ್ಲ. ಮನೆಗಳಲ್ಲಿ ದೀಪ ಇಡ್ತಾರ, ಬಾಂಬ್ ಎಲ್ಲ ಏನ್ ತುಂಬಿಕೊಂಡಿದೆ ನಿಮ್ ತಲೆಗಳಲ್ಲಿ? ಮೊದಲೆಲ್ಲ ಹೀಗಿರ್ಲಿಲ್ಲ. ಏನಿದು ದುರ್ಗಾ? ಈಚೆ ಸರು ಮಾಡಿ ತಪ್ಪಿಗೆ ನಾನು ಸಾರಿ ಕೇಳ್ತೀನಿ. ನನಗೆ ಸಾರಿ ಬೇಕಾಗಿಲ್ಲ. ಮಾಡೋ ತಪ್ಪು ಮಾಡ್ಬಿಟ್ಟು ಸಾರಿ ಬೇರೆ ಕೇಳ್ತಾ ಇದ್ದಾರೆ. ಬಾಂಬ್ ಸ್ಕ್ವಾಡ್ ಅವ್ರು ಬಂದಿದ್ದಾರೆ, ಹೊರಗಡೆ ಪೊಲೀಸ್ ಜೀಪ್ ನಿಂತಿದೆ. ಎಷ್ಟು ಗಾಬರಿ ಬಂದಿದ್ದೀನಿ ಗೊತ್ತಾ? ಅಂಡ್ ನಮ್ಮ ಮನೇಲಿ ಬಾಂಬ್ ಯಾರು ಇಡ್ತಾರೆ, ಯಾಕೆ ಇಡ್ತಾರೆ? ನೀವುಗಳು ಮಾಡೋ ಕೆಲಸಕ್ಕೆ 3 ಜನ ಜೈಲಲ್ಲಿ ಇರ್ತಿದ್ರು. ಫೇಕ್ ನ್ಯೂಸ್ ಕೊಟ್ಟು ಬಾಂಬ್ ಸ್ಕ್ವಾಡ್ ಅವ್ರನ್ನ ಕರೆಸಿರೋದಕ್ಕೆ. ರಿಯಲಿ ಸಾರಿ ಏಜೆ, ಮತ್ತೆ ನಾನು ಈ ಥರ ತಪ್ಪು ಮಾಡೋದಿಲ್ಲ. ಲಕ್ಷ್ಮಿ ಅಕ್ಕ, ದುರ್ಗಾ ಅಕ್ಕ ಇಬ್ಬರು ಹೇಳಿದ್ರು ಬಾಂಬೆಲ್ಲ ಇರಲ್ಲ ಅಂತ. ಆದರೆ ನನಗೇನೆ ತುಂಬ ಭಯ ಆಗಿ ಓವರ್ ರಿಯಾಕ್ಟ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಕರೆಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಏಜೆ. ಏನಿಲ್ಲ ಏಜೆ, ಸರು ತಪ್ಪು ಮಾಡಿರ್ಬೋದು. ಅದು ತಪ್ಪು ಮಾಡೋಕ್ಕೆ ಬಿಟ್ಟಿದ್ದೆ ನಾವು. ಅವಳು ಬಾಂಬ್ ಅಂದಾಗ ಸ್ಟಾರ್ಟಿಂಗಲ್ಲಿ ಇಲ್ಲ ಅಂತಂದರು. ಅವಳು ಭಯ ಪಟ್ಟಿದ್ದು ನೋಡಿ ನಮಗೂ ಭಯ ಇತ್ತು, ಅಷ್ಟೇ ಬಿಟ್ಟರೆ ಇದರಲ್ಲಿ ನಂದು ತಪ್ಪಿದೆ. ನೀವು ನನಗೂ ಬೈಬೋದು, ಶಿಕ್ಷೆ ಕೊಡ್ಬೋದು. ಪ್ಲೀಸ್ ಏಜೆ. ನಾವು 3 ಜನ ತಪ್ಪು ಮಾಡಿದ್ದೀವಿ. ನಾವು 3 ಜನಕ್ಕೂ ಶಿಕ್ಷೆ ಕೊಡಿ. ಮುಂದೆ ಏನಾದರೂ ಮಾಡಿದ್ರು ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಜ್ಞಾನ ಇರಲಿ. ಕರೆಕ್ಟ್? ಸರು, ಏಜೆ ಮನೇಲಿ ಬಾಂಬ್ ಇದೆ ಅಂತ ಅನುಮಾನ ಪಟ್ಟು ನೀವು ಸ್ಕ್ವಾಡ್ ಅವ್ರನ್ನ ಕರೆಸಿ ಚೆಕ್ ಮಾಡಿಸಿದ್ದೀರಾ, ಓಕೆ. ಆದರೆ ಈ ಮನೇಲಿ ಬಾಂಬ್ ಬಿಡುವಂಥವ್ರು ಯಾರಿದ್ದಾರೆ ಅನ್ಸುತ್ತೆ ನಿಮಗೆ? ಏಜೆ ಅದು ಹೇಳಿ, ನಿಮ್ಮನ್ನೇ ಕೇಳ್ತಾ ಇರೋದು. ಏಜೆ ಸರುಗೆ ಸುಮ್ಮನೆ ಅನ್ಸಿರ್ಬೇಕು ಅಷ್ಟೇ. ಐ ಡೋಂಟ್ ಬಿಲೀವ್ ದಿಸ್. ಅವಳು ಸುಮ್ಮನೆ ಬಂದು ಬಾಂಬ್ ಇದೆ ಅಂತ ಅನ್ನಿಸ್ತು ಹೇಳ್ಬಿಟ್ಲಾ? ಇದಕ್ಕೇನೋ ಒಂದು ಆಗಿರ್ಬೇಕಲ್ಲ.
ಏಜೆ ಅದು ಲೀಡು ಹೊರಗಡೆಗೆಲ್ಲೋ ಸೌಂಡ್ ಆಯ್ತು ಏಜೆ, ಅದಕ್ಕೆ. ಏನೋ ಮುಚ್ಚಿಡ್ತಾ ಇದ್ದೀರ ನೀವು 3 ಜನ. ಹೇಳ್ತೀರೋ ಇಲ್ವೋ ಈಗ? ಹೇಳ್ತೀವಿ ಅಜಯ್. ಅದು ಲಂಡನ್ಗೆ ಫೋನ್ ಕಾಲ್ ಬಂದಿತ್ತು, ಬಾಂಬ್ ಇದೆ ಅಂತ. ಸರು ನನಗೆ ಕೇಳಿಸ್ಕೊಂಡು ಭಯಪಟ್ಲು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಕಿವಿಲಿ ಕೇಳಿಸ್ಕೊಂಡ್ರು ಅದನ್ನು ಮನ್ಸಿಗೆ ಹಾಕ್ಕೊಂಡು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡಬೇಕು. ಅದು ಬಿಟ್ಟು ನೀವು ಹೇಳಿದ್ದೆಲ್ಲ ಅರ್ಥ ಇದೆ. ಮಿಕ್ಕಿದ್ದೇನಿದ್ರು ನಾನು ಬಂದು ಮಾತಾಡ್ತೀನಿ. ಓಕೆ. ಏಜೆ, ಹೇಳು ದುರ್ಗಾ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಚಂದ್ರಶೇಖರ್ ಅವರು ಇದ್ದಾರಲ್ಲ. ದುರ್ಗಾ, ಆ ವಂಶನ ಬಗ್ಗೆ ಮಾತಾಡೋದಾದ್ರೆ ಮಾತಾಡೋದೇ ಬೇಡ. ಏಜೆ, ಇವಾಗ ನಾನು ಅವ್ರ ಹೆಸರು ತಗೊಳ್ದೆ ಹೋದ್ರೆ ಅಲ್ಲ, ತಗೋಬಾರ್ದು. ತಗೋಬಾರ್ದು ಅಂತ ನಿಮ್ಗೆ ಅನ್ಸ್ಬೋದು, ಯಾಕಂದ್ರೆ ನಿಮಗೆ ಅವ್ರ ಮೇಲೆ ಕೋಪ ಇದೆ. ಆ ವ್ಯಕ್ತಿ ಬದುಕಿದ್ರೆ 100 ಸಲ ಬೇಕಾದ್ರೂ ಕೋಪ ಮಾಡ್ಕೋಬಹುದು, ಆದ್ರೆ ಆ ವ್ಯಕ್ತಿನೇ ಇಲ್ಲ ಅಂದ್ರೆ ಯಾರ ಮೇಲೆ ಕೋಪ ಮಾಡ್ಕೊಳ್ತೀರಾ ಏಜೆ? ಇವಾಗ ನಾನು ಆ ವ್ಯಕ್ತಿ ಹೆಸರು ತಗೊಳ್ದೆ ಹೋದ್ರೆ ಆ ವ್ಯಕ್ತಿ ಆತ್ಮಹತ್ಯೆ ಬೇಕಾದ್ರೂ ಮಾಡ್ಕೋಬಹುದು. ಏನು ಆತ್ಮಹತ್ಯೆನ? ಈಗ ಯಾವುದೋ ಹೊಸ ನಾಟಕ ಶುರು ಮಾಡಿರ್ಬೇಕು. ಚೇಚೆ ಇಲ್ಲ ಏಜೆ, ಅವ್ರ ಪರಿಸ್ಥಿತಿ ಈಗ ತುಂಬಾ ಕೆಟ್ಟದಾಗಿದೆ. ಮನೆ ನಡ್ಸಕ್ಕೂ ಸಂಸಾರ ನಡ್ಸಕ್ಕೂ ಅವ್ರ ಹತ್ರ 1 ರೂಪಾಯಿಯೂ ಇಲ್ಲ. ಆ ರೌಡಿಗಳು ಇವ್ರ ಪರಿಸ್ಥಿತಿ ಗೊತ್ತಿದ್ರು ಪದೇ ಪದೇ ಬಂದು ತೊಂದರೆ ಕೊಡ್ತಿದ್ದಾರೆ, ಕೆಟ್ಟದಾಗ ಮಾತಾಡ್ತಿದ್ದಾರೆ. ಇಷ್ಟೆಲ್ಲ ಯಾರು ಸಹಿಸ್ಕೊಳ್ತಾರೆ ಏಜೆ? ದುರ್ಗಾ, ನಮ್ಮ ಬ್ಯಾಂಕಿಂದ ಅವ್ರು ತೊಗೊಂಡಿರೋ ದುಡ್ಡು ಸ್ವಲ್ಪ ಅಲ್ಲ, ಎಂಥ ದಡ್ಡನ್ನು ಕೊಟ್ಟರು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ, ಅಷ್ಟು ದುಡ್ಡಿದೆ. ಅಷ್ಟೆಲ್ಲ ದುಡ್ಡಿದ್ದು ಸಂಸಾರ ನಡೆಸೋಕ್ಕೂ ಕಷ್ಟ ಅಂದರೆ ನೀನೇ ಯೋಚನೆ ಮಾಡು. ನನಗೂ ಅದೇ ಅರ್ಥ ಆಗ್ತಿಲ್ಲ ಏಜೆ. ಹಣನ ಕದಿಲೇಬೇಕು ಅನ್ನೋ ಮನಸ್ಥಿತಿ ಇರೋ ವ್ಯಕ್ತಿ ಆಗಿದ್ರೆ ಲೀಲಾತೆಗೆ ಅವ್ರು ಹೇಳಿ ಈ ಮನೆಯಿಂದ ಹಣನ ಲಪ್ಟಾಯಿಸ್ಬೋದಾಗಿತ್ತು, ಅಥವಾ ಬೇರೆ ದಾರಿಗಳಿತ್ತು. ಆದ್ರೆ ಅವ್ರು ಹಾಗೆ ಮಾಡಲಿಲ್ಲ. ದುಡ್ಡಿನ ವಿಚಾರದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಮಧ್ಯದಲ್ಲಿ ಯಾರೋ ಇದ್ದಾರೆ. ಅವ್ರ ಹತ್ರ ಹಣ ಇದ್ದಿದ್ರೆ ಆ ರೌಡಿಗಳ ಹತ್ರ ಹೋಗಿ ಮೀಟರ್ ಬಡ್ಡಿನಲ್ಲಿ ಹಣ ತಗೊಳ್ತಿದ್ರಾ? ಆ ರೌಡಿಗಳ ಹತ್ರ ಮಾತಾಡೋದಕ್ಕೆ ಜನಗಳು ಹೆದರ್ಕೊಳ್ತಾರೆ. ಅಂಥದ್ರಲ್ಲಿ ಇವ್ರೋಗಿ ಹಣ ತಗೊಂಡಿದ್ದಾರೆ ಅಂದ್ರೆ ಅಂಕಲ್ ಹತ್ರ ಹಣ ಇಲ್ವೇ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏಜೆ. ದುರ್ಗಾ ಹೇಳ್ತಿರೋದು ನಿಜನೇ. ಅಷ್ಟೆಲ್ಲ ದುಡ್ಡಿದ್ರು ರೌಡಿ ಹತ್ರ ಹೋಗಿ ಮೀಟರ್ ಲೆಕ್ಕಕ್ಕೆ ದುಡ್ಡು ತೊಗೊಂಬರೋಂಥ ಕರ್ಮ ಏನಿರ್ತಿತ್ತು, ಎಲ್ಲೋ ಏನೋ ಆಗಿದೆ. ಹಲೋ, ನಮ್ಮ ಬ್ಯಾಂಕಿಂದ ಚಂದ್ರಶೇಖರ್ ಅವ್ರ ಕಡೆಯಿಂದ ಟ್ರಾನ್ಸ್ಫರ್ ಆಯ್ತಲ್ಲ ಅಮೌಂಟು, ಅದು ಯಾವ ಅಕೌಂಟಿಗೆ ಹೋಗಿದೆ ಅಂತ ಡೀಟೇಲ್ಸ್ನ ತೆಗೆಸಿ. ದುರ್ಗೆ ಹೇಳೋ ಪ್ರಕಾರ ಇವ್ರಿಗೆ ನಿಜವಾಗ್ಲೂ ಹಣದ ಸಮಸ್ಯೆ ಇದ್ರೆ ಇವತ್ತು ಗೊತ್ತಾಗತ್ತೆ. ಸತ್ಯನ ಬಚ್ಚಿಡ್ಬೋದು, ಮುಚ್ಚಿಡಕ್ಕಾಗಲ್ಲ. ನಿಜವಾಗ್ಲೂ ಇವರು ಪ್ರಾಮಾಣಿಕ ವ್ಯಕ್ತಿ ಆಗಿದ್ರೆ ಅವರಿಗೆ ನಿಜವಾದ ಹಣದ ಸಮಸ್ಯೆ ಇರುತ್ತೆ. ನೋಡೋಣ. ಸೊಸೈಟಿಗೆ ಮಂಗು ಬೂದಿ ಎರಚಿ ನಾಟಕ ಆಡ್ತಾ ಇದ್ರೆ ಇವತ್ತು ಅದು ಕಳ್ಸಿ ಬಿಡುತ್ತೆ. ನೀರು ಹಾಲನ್ನು ಇವತ್ತು ಸಪ್ರೇಟ್ ಮಾಡೇ ಮಾಡ್ತೀವಿ, ಅದಕ್ಕೆ ಬಂದಿರೋದು. ಈಗ ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಗೊತ್ತಾಗತ್ತೆ ದುಡ್ಡಿದೆಯೋ ಇಲ್ವೋ ಅಂತ.
ಏನಿದು ನಿಲ್ಲುತ್ತೆ ಹೋಗ್ತಾನೆ ಇದ್ದಾರೆ? ಓ, ಬೇರೆ ಬ್ಯಾಂಕಲ್ಲೆಲ್ಲ ಅಕೌಂಟ್ ಮಾಡಿರ್ಬೇಕು. ನೋಡೋಣ. ಬನ್ನಿ ಚಂದ್ರಣ್ಣ. ಎಲ್ಲಿಗೆ ಬರೋದಣ್ಣ? ಹೋಗೋದೇ ಆಯ್ತು ಬರೀ. ಏನಾಯ್ತು? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ? ಎಲ್ಲಿ ಸಾಲ್ವ್ ಆಗಿದೆಯಪ್ಪ? ನನ್ನ ಸಮಸ್ಯೆ ಆಗದಷ್ಟು ಘೋರ ತೆಗೆದಷ್ಟು ಭಾರ ಅನ್ನೋ ಹಾಗಾಗಿದೆ. ಹೂಕೋಸಿನ ಥರ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾನೆ ಇದಾವೆ. ನನ್ ಬಾಕಿ ಎಲ್ಲ ಚುಕ್ತ ಆಯ್ತಲ್ಲ, ಇನ್ನೇನ್ ಪ್ರಾಬ್ಲಮ್ಮು? ಎಲ್ಲಿ ಚುಕ್ತ ಮಾಡಿದ್ನಣ್ಣ? ನೀನು ಯಾರ ಹತ್ರ ಸಾಲ ಕೊಡ್ಸಿದ್ಯೋ ಅವರೆಲ್ಲ ನನ್ನ ಬೆನ್ನಿಂದ ಬಿದ್ದಿದ್ದಾರೆ ಇವಾಗ. ಅಯ್ಯೋ, ಅದ್ರಲ್ಲಿ ಏನಿದೆ ಚಂದ್ರಣ್ಣ? ಈಸ್ಕೊಂಡಿರೋ ಸಾಲ ತೀರ್ಸಿದ್ರೆ ಆಯ್ತು. ನಿಮಗೆ ಏನ್ ಹಣಕ್ ಬರ ಇಲ್ವೋ? ಕೋಟಿ ಕೋಟಿ ದುಡ್ಡು. ಕೋಟಿ ದುಡ್ಡ? ನಾವಿಲ್ಲಿ ಹೊಟ್ಟೆಗೆ ಹಿಟ್ಟಿಲ್ದೆ ಲಾಟ್ರಿ ಹೊಡಿತಾ ಇದೀವಿ. ನೀನು ಒಳ್ಳೆ. ಅಯ್ಯೋ, ಕೋಟಿ ಅಂದ್ರೆ ನಿಂತರ ಇದೆ ಅಂದೇನಪ್ಪ. ನಿಮ್ಮ ಅಳಿಯ ಹತ್ರ ಕೂತ್ ತಿಂದ್ರು ಕರಗಲಾರದಷ್ಟು ಆಸ್ತಿ ಇದೆ. ಅವ್ರಿಗೆ ಒಂದು ಫೋನ್ ಮಾಡಿದ್ರೆ ಅವರೇ ದುಡ್ಡು ಕಳಿಸ್ತಾರೆ. ನಿಮ್ಗೇನ್ರಿ ಬರ? ಸಾಕು ಸುಮ್ನಿರಯ್ಯ. ಅಳಿಯ ಅಂದ್ರೆ ಮಗನ್ ಸಮಾನ ಅಂತಾರೆ, ಅದ್ರಲ್ಲೂ ಹೆತ್ತು ಮಗನ್ಗಿಂತ ಜಾಸ್ತಿ ಅಂತ. ನನಗೊಬ್ಬ ಗಂಡು ಮಗ ಇದ್ದಿದ್ರು ನನಗೊಂದು ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಕಾಸು ಕೊಡಯ್ಯ ಅಂತ ಕೇಳ್ಬಿಡ್ತಿದ್ನೋ ಏನೋ. ಆದ್ರೆ ಬೀಗ್ರ ಮನೆಗೆ ಹೋಗಿ ಕೈ ಚಾಚೋದಂದ್ರೆ ನನ್ನ ಅಳಿಯನಿಗೆ ಕೊಡೋ ಗೌರವನ ಅದು. ನನ್ನ ಮಗಳಿದಾಳೆ ಕಣಯ್ಯ ಅಲ್ಲಿ, ಅವಳಿಗೆ ಆ ಮನೇಲಿ ಮರ್ಯಾದೆ ಸಿಗೋದು ಬೇಡವಾ? ಯಾವತ್ತಿದ್ರು ಅಳಿಯಂದ್ರ ಹತ್ರ ಹೋಗಿ ಕೈ ಚಾಚಲ್ಲ. ಅದು ಅಲ್ಲದೆ ನಾನೇನಿವಾಗ ಅಷ್ಟೇನ್ ಗತಿ ಕೆಟ್ಟಿಲ್ಲ. ಅವ್ರ ಮಾತೆಲ್ಲ ಯಾಕೆ ಇವಾಗ? ಸುಮ್ಮನೆ ರೇಷನ್ ಕೊಡಿ. ನೀವ್ ಹೆಂಗೆ ಕೈ ಚಾಚಲ್ಲ ಅಂತ ಹೇಳಿದ್ರು ನಾನು ಅದೇ ತರ. ಕಾಸಿಲ್ಲೇ ರೇಷನ್ ಕೊಡಲ್ಲ. ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ತಗೊಂಡೋಗಿ, ಆದ್ರ ಸಾಲ ಕೇಳಿ ಸ್ನೇಹ ಕಳ್ಕೊಂಬೇಡಿ. ನೋಡಯ್ಯ, ನೀನ್ ರೇಷನ್ಗೆ ಅಂತ ನಾನು ಎತ್ತಿಟ್ಟಿದ್ದ ದುಡ್ಡನ್ನ ನೀನ್ ಸಾಲ ಕೊಡ್ಸಿದ್ಯಲ್ಲ, ಆ ರೌಡಿಗಳು ಬಂದು ಕಿತ್ಕೊಂಡು ಹೋದ್ರು. ಅವ್ರ ಸಾಲ ಚುಕ್ತ ಮಾಡ್ಬಿಟ್ಟು ಆಮೇಲೆ ನಿನಗೆ ದುಡ್ಡು ಕೊಡ್ತೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಮನೆಯಲ್ಲಿ ಊಟಕ್ಕೆ ರೇಷನ್ ಇಲ್ಲ, ತಮ್ಮಯ್ಯ ಅಂತೀನಿ. ನೋಡಪ್ಪ, ಕಾಸಿಲ್ದನೆ ಒಂದ್ ಅಕ್ಕಿ ಕಾಳು ನನ್ನ ಅಂಗಡಿಯಿಂದ ಕೊಡಲ್ಲ. ಅಯ್ಯೋ, ಹಾಗೆ ಮಾತ್ರ ಹೇಳ್ಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೋ, ನೀನ್ ಅಳಿಯನ್ ಕೇಳು ಅಂದ್ರೆ ಗತಿ ಕೆಟ್ಟಿಲ್ಲ ಅಂದೆ. ನನ್ ಮುಂದೆ ಕೈ ಮುಗಿಯೋ ಬದಲು ನೀನ್ ಅಳಿಯನ ಹತ್ರ ಕೈ ಮುಗಿ, ಒಂದ್ 10 ಕೋಟಿಯನ್ನ ಕೊಡ್ತಾರೆ. ಓ, ಆಗಲ್ಲ ಅನ್ನೋದನ್ನೇ ಮತ್ತು ಮಾಡು ಮಾಡು ಅಂದ್ರೆ ನಾನು ಹೇಗ್ ಮಾಡ್ಲಿ ಹೇಳಪ್ಪ? ನೋಡಯ್ಯ, ಮನೆಗ್ ಬಂದ್ರೆ ಒಂದು ಊಟ ಹಾಕ್ತೀನಿ, ಆದ್ರೆ ಕಾಸಿಲ್ಲಿ ರೇಷನ್ ಕೊಡಲ್ಲ. ಅಯ್ಯೋ ಅಪ್ಪ, ಬೇಕಿದ್ರೆ ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನನ್ನ ಸಂಸಾರದ ಮುಂದೆ ಅವ್ರನ್ನ ಸಾಕಕ್ ಗತಿ ಇಲ್ಲ ಅಂತ ನನ್ನ ಮನಸ್ಸು ನನ್ನನ್ನು ಕೊಂದು ಹಾಕುವಷ್ಟು ಗತಿಗೆ ತರಬೇಡಪ್ಪ ನನ್ನನ್ನು. ನಿನ್ ಮನೇಲಿ ಏನ್ ಕೆಲಸ ಇದೆ ಹೇಳು? ಕಸ ಮುಸ್ರೆ ಏನಿದ್ರು ಹೇಳು, ಮಾಡ್ತೀನಿ. ಆದ್ರೆ ರೇಷನ್ ಮಾತ್ರ ಇಲ್ಲ ಅನ್ಬೇಡ. ನಾನ್ ಸಮಾಜದಲ್ಲಿ ಒಳ್ಳೆ ಪ್ರಜೆ ಅಲ್ಲ ಅಂತ ಅನ್ನಿಸ್ಕೊಂಡು ನೆಮ್ಮದಿಯಾಗಿರ್ತೀನಿ. ಆದ್ರೆ ಸಂಸಾರದ ಮುಂದೆ ಕುಟುಂಬ ಸಾಕಕ್ಕಾಗಲ್ಲ ಅಂತ ಅನ್ನಿಸ್ಕೊಂಡು ಚೆನ್ನಾಗಿರಕ್ಕಾಗಲ್ಲ. ಅವ್ರ ಕಣ್ಣಲ್ಲಿರೋ ನೀರು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ಸುಳ್ಳಲ್ಲ ಅನ್ನಿಸ್ತಾ ಇದೆ. ಬಟ್ ಅಷ್ಟೆಲ್ಲ ದುಡ್ಡು ಕದ್ದಿದ್ರು ತಿನ್ನೋ ರೇಷನ್ಗೋಸ್ಕರ ಯಾಕೆ ಬೇರೆಯವ್ರ ಕೈ ಮುಗಿತಾ ಇದಾರೆ ಇವರು? ನೋಡಯ್ಯ, ಕೈ ಮುಗಿದ್ರೆ ಬೆಲೆ ಇಲ್ಲ, ಆ ಬೆರಳಲ್ಲಿರೋ ಉಂಗುರಕ್ಕೆ ಬೆಲೆ ಇದೆ. ಯಾವುದು ಇದಾ? ನನ್ನ ಕುಟುಂಬದ ಹೊಟ್ಟೆ ತುಂಬಿಸೋ ಜವಾಬ್ದಾರಿ ಮುಂದೆ ಈ ಉಂಗುರ ಏನು ಅಲ್ಲಪ್ಪ. ಆಗಿನ ಕಾಲದ ಉಂಗುರ. ನನ್ನ ಸಾವಾದ್ಮೇಲೆ ನನ್ನ ಜೊತೆನೆ ಹೋಗ್ಬೇಕು, ನನ್ನ ಜೊತೆನೆ ಮಣ್ಣಾಗ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ ಇದು ಆಗೋಗ್ಲಿ.
ಒರಿಜಿನಲ್ ತಾನೇ? ಖಂಡಿತ ಒರಿಜಿನಲ್ಲೇ. ಮೋಸ ಅಂತೂ ಮಾಡಕ್ ಹೋಗಲ್ಲ. ನನ್ನ ಜೀವ ಬೇಕಾದ್ರೂ ಹೋಗ್ಲಿ, ನಿಜವಾಗ್ಲೂ ಬದುಕ್ತೀನಿ, ನಿಜವಾಗ್ಲೂ ಸಾಯ್ತೀನಿ. ಮೋಸ ಮಾಡಲ್ಲ. ಒರಿಜಿನಲ್. ಕೊಡಿ, ಏನೇನ್ ಬೇಕೋ ಕೊಡ್ತೀನಿ. ಏನೇನ್ ಬೇಕು ಲಿಸ್ಟ್ ಇದೆಯಾ? ಆ